ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಬಂದಿರೋದು ತುಮಕೂರಲ್ಲಿ ನಡೀತಾ ಇರುವಂಥ ಆಟೋ ಎಕ್ಸ್ಪೋ. ಇಲ್ಲಿ ಬೈಕ್ ಕಾರ್ ಎಕ್ಸ್ಪೋ ನಡೀತಾ ಇತ್ತು. ಹಾಗೆ ಒಂದು ವಿಸಿಟ್ ಹೊಡೆದ್ವಿ ನಾವು. ಕೊನೆವರೆಗೂ ವಿಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವೆಲ್ಕಮ್ ಟು SS ಕನ್ನಡ ಲಾಗ್ಸ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇಲ್ಲಿ ಎಲ್ಲ ರೀತಿಯ ಸೆಗ್ಮೆಂಟ್ ಗಾಡಿಗಳು ಬಂದಿತ್ತು. ಹ್ಯಾಚ್ ಬ್ಯಾಕ್ ಆಗಿರ್ಬೋದು, ಸಡಾನ್ ಆಗಿರ್ಬೋದು, ಮಿನಿ SUV ಆ್ಯಂಡ್ ಸ್ಪಾನ್ಸರ್ಶಿಪ್ ನೋಡೋದಾದರೆ ಇಲ್ಲಿ BYD, ವೋಲ್ವೋ, ಲೆಕ್ಸಸ್, ಟಾಟಾ ಎಲ್ಲ ಗಾಡಿಗಳು ಬಂದಿತ್ತು. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ವೆಲ್ಕಮ್ ಮಾಡಲಿಕ್ಕೆ ಲೆಕ್ಸಸ್ ಸೆಡಾನ್ ಗಾಡಿ ಅಂತಿತ್ತು. ಇದು ಯಾವುದು ಅಂತ ನೋಡೋದಾದರೆ ES 300H ಅಂತ. ಇದು 2487 cc ಮತ್ತು 175 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಇಂಜಿನ್. ಇದು ಆನ್ ರೋಡ್ ಬಂದು ಎಕ್ಸ್ ಶೋರೂಮ್ ಬಂದು 63ರಿಂದ 70 ಲಕ್ಷ ಆಗುತ್ತೆ. ಆ್ಯಂಡ್ ಇದರಲ್ಲಿ 10 ಏರ್ ಬ್ಯಾಗ್ಗಳಿದ್ದಾವೆ. ಆ್ಯಂಡ್ ನೀವು ನೋಡೋದಾದರೆ ವೀಲ್ ನೋಡ್ಬೋದು, ನೀವು ವೀಲ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ಆ್ಯಂಡ್ ಇಲ್ಲಿ ಇಸುಜು ಕಂಪ್ನಿದು Escape Z ಅಂತ ಒಂದು ಗಾಡಿ ಇದೆ. ಈ ಗಾಡಿ ಬಂದು 4 ವೀಲ್ ಡ್ರೈವ್. ಇದರಲ್ಲಿ 2499 cc ಇದೆ. ಆ್ಯಂಡ್ 77 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. 176 Nm ಟಾರ್ಕ್. ಆ್ಯಂಡ್ ಇದು 4x2 ಡ್ರೈವ್ ಟೈಪು. ಫ್ಯೂಯಲ್ ಟೈಪ್ ಒಂದು ಡೀಸೆಲ್. ಹಿಂದೆ ಬೂಟ್ ಸ್ಪೇಸು ನೋಡ್ಬೋದು ನೀವು. ಬೂಟ್ ಸ್ಪೇಸ್ ಚೆನ್ನಾಗಿದೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ. ಆಫ್ ರೋಡಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಈ ಗಾಡಿನಲ್ಲಿ. ಇಂಟೀರಿಯರ್ ತುಂಬ ಚೆನ್ನಾಗಿತ್ತು. ಇದರಲ್ಲಿ ನನಗೆ ಒಳಗಡೆ ಹೋಗ್ಲಿಕ್ಕಾಗಲಿಲ್ಲ, ಬಟ್ ಚೆನ್ನಾಗಿದೆ ಗಾಡಿ. ಇದರ ಪಕ್ಕದಲ್ಲಿ ಇನ್ನೊಂದು ಸಿಮಿಲರ್ ಕೈಂಡ್ ಆಫ್ ವೆಹಿಕಲ್ ಇತ್ತು. ಇದನ್ನು ನೋಡಿದೆ, ಬಟ್ ಇದರಲ್ಲಿ ಅಂಥ ಇಂಟೀರಿಯರ್ ಏನಿದ್ದಿಲ್ಲ. ಬಟ್ ಇದು ಸುಮ್ಮನೆ ನಿಲ್ಲಿಸಿದ್ದಾರೆ ಅಂತ ಅನ್ನಿಸ್ತು, ಅಷ್ಟು ಏನಿದ್ದಿಲ್ಲ. ಆ್ಯಂಡ್ ಇಲ್ಲಿ ವೋಲ್ವೋ C40 ರೀಚಾರ್ಜ್ ಅಂತ ಒಂದು ಗಾಡಿ ಇತ್ತು. ಇದು ಬಂದು 4 ವೀಲ್ ಡ್ರೈವ್, ಸ್ಪೋರ್ಟಿ ಲುಕ್ ಇದೆ. ಮ್ಯಾಕ್ಸಿಮಮ್ ಪವರ್ ಬಂದು 402 bhp ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ಬಂದು 660 Nm. ಇಲ್ಲಿ ವೀಲ್ಸ್ ನೋಡೋದಾದರೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ವೀಲ್ ಸೈಜು ಸಖತ್ತಾಗಿದೆ. ಆ್ಯಂಡ್ ಟೇಲ್ ಲ್ಯಾಂಪ್ ನೋಡಿ ತುಂಬ ಚೆನ್ನಾಗಿದೆ. ರಿಯರ್ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ ನೋಡೋದಾದರೆ ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, ವೀಲ್ ಡಿಸೈನ್ ಆಗಿರ್ಬೋದು, ಡೋರ್ ಡಿಸೈನು, ಸ್ಪಾಯ್ಲರ್ ಡಿಸೈನ್ಸು, ರಿಯರ್ ಲುಕ್ಕು ತುಂಬ ಚೆನ್ನಾಗಿ ಕಾಣ್ತಿದೆ ಗಾಡಿ ಮಾತ್ರ. ಆ್ಯಂಡ್ ಇದು ಟಾರ್ಕ್ ಬಂದು 660 Nm. ಮ್ಯಾಕ್ಸಿಮಮ್ ಪವರ್ ಬಂದು 402 bhp ಪ್ರೊಡ್ಯೂಸ್ ಮಾಡುತ್ತೆ. ರೇಂಜ್ ಬಂದು 530 km. ಎಲೆಕ್ಟ್ರಿಕ್ ವೆಹಿಕಲ್. ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಲುಕ್ಕು ಸೂಪರಾಗಿದೆ. ಹೆಡ್ ಲ್ಯಾಂಪ್ಸ್ ನೋಡ್ತಿದ್ದೀರಾ ನೀವು, ಇಲ್ಲಿ ತುಂಬ ಚೆನ್ನಾಗಿದೆ ಗಾಡಿ. ಆ್ಯಂಡ್ ಇದ್ರ ಪಕ್ಕದಲ್ಲೇ ಇನ್ನೊಂದು ವೋಲ್ವೋ XC60 ಗಾಡಿ ಇತ್ತು. ಇದು ಫ್ಯೂಯಲ್ ಟೈಪ್ ಬಂದು ಹೈಬ್ರಿಡ್. ಆ್ಯಂಡ್ ಇದರ ಪ್ರೈಸ್ ಬಂದು ಎಕ್ಸ್ ಶೋರೂಮ್ ಪ್ರೈಸ್ ಬಂದು 70 lakhs, ಅಪ್ ಟು 70 lakhs ಇದೆ. ವೀಲ್ ಡಿಸೈನ್ಸ್ ನೋಡ್ಬೋದು ನೀವು. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಪೋರ್ಟಿ ಲುಕ್ಕು ತುಂಬ ಅದ್ಭುತವಾಗಿದೆ ಗಾಡಿ ಮಾತ್ರ. ರಿಯರ್ ಲುಕ್ ನೋಡೋದಾದರೆ ಇಲ್ಲಿ XC60 ತುಂಬ ಚೆನ್ನಾಗಿತ್ತು ರಿಯರ್ ಲುಕ್ಕು. ಬೂಟ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಸ್ಪಾಯ್ಲರ್ಸು ಆ್ಯಂಡ್ ಡೋರ್ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಇಂಟೀರಿಯರ್ ನೋಡೋದಾದರೆ ಲೆದರ್ ಸೀಟ್ಸು. ಇಲ್ಲಿ ರಿಯರ್ AC ವೆಂಟ್ಸ್ ಇದೆ. ಆ್ಯಂಡ್ ಕಂಟ್ರೋಲಿಂಗ್ ಯೂನಿಟ್ ಇದೆ. AC ಚಾರ್ಜಿಂಗ್ ಪೋರ್ಟ್ ಇದ್ದಾವೆ. ಆ್ಯಂಡ್ ಸೀಟ್ ಬ್ಯಾಕ್ ಸೈಡ್ ಪಾಕೆಟ್ಸ್ ಇದೆ ಥಿಂಗ್ಸ್ನ ಇಟ್ಕೊಳ್ಳಿಕ್ಕೆ. ಆ್ಯಂಡ್ ಮುಂದೆ ಬರೋದಾದರೆ ಮಿಡಲ್ ಕನ್ಸೋಲ್ ನೋಡಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಡೋರ್ ಹ್ಯಾಂಡಲ್ ಡಿಸೈನ್ ಆಗಿರ್ಬೋದು, ಸ್ಪೀಕರ್ ಸೆಟ್ಟಿಂಗ್ ಆಗಿರ್ಬೋದು, ಎಲ್ಲ ಸೆಟಪ್ ಎಲ್ಲ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಲುಕ್ ಮಾತ್ರ ಕ್ಲಾಸಿಕ್ ಆಗಿತ್ತು. ಆ್ಯಂಡ್ ಇಲ್ಲಿ ಒಂದು ಇವೆಂಟ್ ನಡೀತಾ ಇತ್ತು. ನಾನು ಹೋಗೋ ಅಷ್ಟರಲ್ಲಿ ಡೊಳ್ಳು ಕುಣಿತ ಕಂಪ್ಲೀಟ್ ಆಗೋಗಿತ್ತು. ಅದು ನಮ್ಮ ಮಹಿಳಾ ಮಣಿಯರು ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದರು. ನಾನು ಕೊನೆಗೆ ಹೋದೆ, ಬಟ್ ವೀಡಿಯೋ ಮಾಡೋದರಲ್ಲಿ ಏನು ಯೂಸ್ ಇಲ್ಲ ಅಂತ ಸುಮ್ಮನಾಗೋದೆ. ಅಟ್ ದ ಎಂಡ್ ಫ್ಯೂ ಸೆಕೆಂಡ್ಸ್ ಏನು ಮಾಡೋದು ಅಂತ ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ. ತುಂಬ ಚೆನ್ನಾಗಿತ್ತು. ಇದು ನಮ್ಮ ಲೋಕಲ್ ಪ್ರತಿಭೆಗಳು ಬೆಳೆಸಬೇಕು. ಫೈನಲಿ ಟಾಟಾ ಅಲ್ಟ್ರಾಸ್ ರೇಸರ್ ಆನ್ ರೋಡಿಗೆ ಬಂದಿದೆ. ಇವಾಗೆಲ್ಲ ರೋಡಲ್ಲಿ ಸಿಗ್ತಾ ಇದ್ದಾವೆ ಗಾಡಿಗಳು. ಆ್ಯಂಡ್ ಇದನ್ನು ನೋಡೋದಾದರೆ ಡಿಸೈನಲ್ಲಿ ಸ್ವಲ್ಪ ಸ್ಲೈಟ್ ಚೇಂಜಸ್ ಇದೆ. ಸ್ಪಾಯ್ಲರಲ್ಲಿ ತುಂಬ ಮೈನ್ಯೂಟಾಗಿ ಇನ್ನೊಂದು ಎಕ್ಸ್ಟ್ರಾ ಅಡಿಷ್ನಲ್ ಸ್ಪಾಯ್ಲರ್ ಆ್ಯಡ್ ಮಾಡಿದ್ದಾರೆ, ಸ್ಪೋರ್ಟಿ ಲುಕ್ ಬರಲಿ ಅಂತ. ತುಂಬ ಚೆನ್ನಾಗಿತ್ತು. ಲುಕ್ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು. ಇದರಲ್ಲಿ ಈಗ ನೋಡಿದ್ರೆ ಅಡಿಷ್ನಲ್ ಫೀಚರ್ಸ್ ಬಂದು 6 ಏರ್ ಬ್ಯಾಗ್ಸ್ ಇದೆ, 360 ಡಿಗ್ರಿ ವ್ಯೂ ಇದೆ, ಲೆದರ್ ಸೀಟ್ಸ್ ಮತ್ತು ವೆಂಟಿಲೇಟೆಡ್ ಸೀಟ್ಸ್. ಫ್ರಂಟ್ ಡ್ರೈವರ್ ಮತ್ತು ಡ್ರೈವರ್ ಸೀಟು ವೆಂಟಿಲೇಟೆಡ್ ಸೀಟ್ಸ್ ಇದೆ. ಆ್ಯಂಡ್ ಕೆಳಗಡೆ ಸ್ವಲ್ಪ ಡಿಸೈನ್ ಚೇಂಜಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗಾಡಿ. ಇಲ್ಲಿ ಒಂದು ನೆಕ್ಸಾನ್ EV ಇತ್ತು. ನೆಕ್ಸಾನ್ EV ಇದರ ಕಾಸ್ಟ್ ಬಂದು 14.5 to 20 lakh ಇದೆ. ಇದರ ರೇಂಜ್ ಬಂದು 325ರಿಂದ 465 km. ಇದರ ಪವರ್ 142 bhpನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇಂಟೀರಿಯರ್ ನೋಡ್ಬೋದು ನೀವು. ಕ್ಲಸ್ಟರ್ ಪ್ಯಾನಲ್ ಎಲ್ಲ, ಡಿಸ್ಪ್ಲೇ ಸೈಜು ತುಂಬ ಚೆನ್ನಾಗಿದೆ ಇಂಟೀರಿಯರ್. ಇದು ಆಟೋಮೆಟಿಕ್ ಆಗಿತ್ತು. ಇಲ್ಲಿ ನೋಡ್ಬೋದು ನೀವು ಹ್ಯಾಂಡ್ ರೆಸ್ಟು, ವೆಂಟಿಲೇಟೆಡ್ ಸೀಟ್ಸ್ ಮತ್ತು ಅಡ್ಜಸ್ಟೇಬಲ್ ಸೀಟ್ಸು ಎಲ್ಲ ಚೆನ್ನಾಗಿದೆ ಗಾಡಿ. ತುಂಬ ಚೆನ್ನಾಗಿದೆ. ಸನ್ ರೂಫ್ ಇದೆ. ಆ್ಯಂಡ್ IRVM ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಗಾಡಿನಲ್ಲಿ. ನೀವು ನೋಡ್ತಿದ್ದೀರ IRVMನ. ತುಂಬ ಚೆನ್ನಾಗಿದೆ ಗಾಡಿ.
ಆ್ಯಂಡ್ ಇಲ್ಲಿ ಡೋರ್ ಸೈಡ್ ಪ್ಯಾನಲ್ಸ್ ನೋಡಿ. ಇನ್ನು ಹಿಂದೆ ಸೀಟಿಗೆ ಬರೋದಾದ್ರೆ ಇಲ್ಲಿ ಈ ರಿಯರ್ AC ವೆಂಟ್ಸ್ ಇದೆ, ಒಂದು ಚಾರ್ಜಿಂಗ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ, ಹೆಡ್ ರೆಸ್ಟ್ಗಳಿದ್ದಾವೆ. ಇನ್ನೊಂದು ಗಾಡಿ ಸಿಟ್ರಾನ್ C3 ಏರ್ ಕ್ರಾಸ್ ಅಂತ ಇತ್ತು. ಇದರ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 11.96 ಲ್ಯಾಕ್. ಆ್ಯಂಡ್ ಇದು ಮ್ಯಾನ್ಯಲ್ ಮತ್ತು ಆಟೋಮೆಟಿಕಲಲ್ಲಿ ಅವೈಲಬಲ್ ಇದೆ. ನೀವು ವೀಲ್ ಡಿಸೈನ್ಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಲುಕ್ ಕೊಡ್ತಾಯಿತ್ತು ಗಾಡಿಗೆ. ಈ ಗಾಡಿ ಬಂದು 1199 cc, 108.62 BHP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಫ್ಯೂಯಲ್ ಕೆಪಾಸಿಟಿ ಬಂದು 45 ಲೀಟ್ರು, 205 ನ್ಯೂಟನ್ ಮೀಟರ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 17 ಇಂಚ್ ಅಲಾಯ್ ವೀಲ್. ಇಂಟೀರಿಯರ್ ನೋಡ್ತಿದ್ರೆ ಇದು ಆಟೋಮೆಟಿಕ್ ಗಾಡಿ. ಆ್ಯಂಡ್ ಇಂಟೀರಿಯರಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಡಿಸೈನ್. ಹ್ಯಾಂಡ್ ರೆಸ್ಟ್ ಇದೆ, ಹ್ಯಾಂಡ್ ರೆಸ್ಟ್ ಕೆಳಗಡೆ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಸೀಟ್ಸ್ ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು. ಮೇಲೆ ನೋಡ್ತಿದ್ರೆ ಲ್ಯಾಂಪ್ ಒಂದು ಹಿಂದೆಗಡೆ ಕೊಟ್ಟಿದ್ದಾರೆ. ಈ ಕಲರ್ ಬಂದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗಾಡಿ ಈ ಕಲರಲ್ಲಿ. ಅದರಲ್ಲೂ ಹಿಂದೆಗಡೆ ಸೀಟ್ ನೋಡೋದಾದರೆ ಸ್ವಲ್ಪ ಲೆಗ್ ರೂಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೀಟ್ ಕೂಡ ತುಂಬ ಚೆನ್ನಾಗಿದ್ವು. ಹಿಂದೆಗಡೆ ರಿಯರ್ ಲುಕ್ ನೋಡೋದಾದರೆ ತುಂಬ ಈ ಥರ ಚೆನ್ನಾಗಿದೆ. ಓಕೆ, ಪರವಾಗಿಲ್ಲ. ವೀಲ್ ಡಿಸೈನ್ ಕೂಡ ಚೆನ್ನಾಗಿದೆ. ಇದರ ಡೀಟೇಲ್ಸ್ ನೋಡ್ಬೋದು ಮಾಡೆಲ್ ಬಗ್ಗೆ. ನೀವು ನೋಡ್ತಾ ಇದ್ದಾಗ ಜೀಪ್ ವ್ರ್ಯಾಂಗ್ಲರ್ 4 ವೀಲ್ ಡ್ರೈವ್ ಗಾಡಿ, 2.0 4 ಸಿಲಿಂಡರ್ ಇಂಜಿನ್. ಇದು 1995 cc ಪ್ರೊಡ್ಯೂಸ್ ಮಾಡುತ್ತೆ. ಹೆಡ್ಲೈಟ್ ಆಗಿರ್ಬೋದು, ಈಗ ಫ್ರಂಟ್ ಗ್ರಿಲ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣ್ತಿದೆ ಗಾಡಿನಲ್ಲಿ. ಹೆಡ್ಲೈಟ್ ಸೆಟಪ್ ಆಗಿರ್ಬೋದು, ಸೈಡಿಂದ ನೋಡೋದಾದರೆ ವೀಲ್ ಸೈಜ್ ಇದು 237 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ವೀಲ್ ಡಿಸೈನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಈ ಇಂಜಿನ್ ಬಂದು 268 BHP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಟಾರ್ಕಲ್ಲಿ ನೋಡೋದಾದರೆ 400 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಡಿಸೈನ್ ನೋಡ್ಬೋದು, ರಿಯರ್ ಲುಕ್ ನೋಡ್ಬೋದು ನೀವು. ಆ್ಯಂಡ್ ಸ್ಪೇರ್ ವೀಲ್ನ ಹಿಂದೆಗಡೆ ಫಿಕ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಗಾಡಿ. ರಿಯರ್ ಟೇಲ್ ಲ್ಯಾಂಪ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಇಂಟೀರಿಯರ್ ನೋಡೋದಾದರೆ ಒಳಗಡೆ ಹೋಗೋಣ ಬನ್ನಿ. ಇಂಟೀರಿಯರ್ ನೋಡೋದಾದರೆ ಇಲ್ಲಿ ದೊಡ್ಡದಾಗಿ ಒಂದು ಡಿಸ್ಪ್ಲೇ, ಡೋರ್ ಸೈಡ್ ಮೌಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಗೇರ್ ಲಿವರ್ಸ್ ಪಕ್ಕದಲ್ಲಿ ಇನ್ನೊಂದೇನೋ ಗೇರ್ ಲಿವರ್ ಇದೆ. ಇದು ಆಫ್ ರೋಡಿಂಗ್ ಗಾಡಿ ಅನಿಸುತ್ತೆ, ನನಗಷ್ಟು ಐಡಿಯಾ ಇಲ್ಲ ಆಫ್ ರೋಡಿಂಗ್ ಗಾಡಿಗಳ ಬಗ್ಗೆ ಎಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿ ಕೆಲವು ರಾಯಲ್ ಎನ್ಫೀಲ್ಡ್ ಗಾಡಿಗಳು ಕೂಡ ಬಂದಿದ್ವು. ತುಂಬಾ ಜನ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಇಲ್ಲಿ ಆಟೋ ಎಕ್ಸ್ಪೋನಲ್ಲಿ ವರ್ಲ್ಡ್ ಹಂಟ್ ಅಂತ ಇತ್ತು. ಇಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ, ಅದ್ರಲ್ಲಿ ವಿನ್ ಕೂಡ ಆದೆ. ಅದನ್ನು ನನಗೆ ಗಿಫ್ಟ್ ಕೂಡ ಸಿಕ್ತು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.